ಈಗ ಈಗ ನಮಗೂ ಸಪೋರ್ಟ್ ಮಾಡ್ರಿ ಅಂತ ಎರಡೂ ಪಕ್ಷದವರು ನಮ್ಮ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದರೆ ಈ ಹಿಂದೆ ನಮ್ಮನ್ನು ಸಪೋರ್ಟ್ ಮಾಡಿರ್ತಕ್ಕಂಥ ಬಹುಸಂಖ್ಯಾತರು ಕೂಡ ಇದ್ದಾರಲ್ಲ, ಅವರನ್ನು ಕೂಡ ಶೀಘ್ರದಲ್ಲಿ ಈಗಾಗಲೇ ನಾನು ಬಹುಸಂಖ್ಯಾತರನ್ನು ಸಂಪರ್ಕ ಮಾಡಿದ್ದೇನೆ. ಇನ್ನೊಂದು ಸುತ್ತಿನ ಅವರು ಮಾತುಕತೆಯನ್ನು ಮಾಡಿಕೊಂಡು ನಮ್ಮ ಅಂತಿಮ ತೀರ್ಮಾನವನ್ನು ನಾವು ಮಾಡ್ತೀವಿ. ಅಲ್ಲ, ಎಲ್ಲ ಹೇಳಿ ಆಗಿತ್ತು. ಈಗ ನಿಮಗೆಲ್ಲ ಗೊತ್ತು ಹೇಗ್ಯಾಗ ರಾಜಕೀಯ ವ್ಯವಸ್ಥೆಯಲ್ಲಿ ನಾನಾ ಥರದ ಬದಲಾವಣೆಗಳಾಗ್ತವೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅದು ಸರ್ವೇ ಸಾಮಾನ್ಯ. ಈಗ ಹೋರಾಟಕ್ಕೆ ಕಾರಣ ಏನು ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತಹ ಕಾರಣವನ್ನು ಕೂಡ ನಾನು ಹೇಳಿದ್ದೇನೆ. ಇನ್ನೂ ಕೆಲವು ಕಾರಣಗಳಿದ್ದಾವೆ, ಮುಂದಿನ ಯೋಜನೆಗಳಿದ್ದಾವೆ. ಕಾರಣಗಳಿಗೆ ಮತ್ತು ಯೋಜನೆಗಳಿಗಾಗಿ ಕಾರಣಗಳಿಗಾಗಿ ಯೋಜನೆಗಳಿಗಾಗಿ ತಾವು ಒಂದಿಷ್ಟು ಸಮಯವನ್ನು ಕಾಯ್ತಾ ಇರಬೇಕು. ರಾಜಕೀಯ ರಂಗದಲ್ಲಿ ನಾನು ಹೇಳ್ತಾ ಇರೋದು, ನನ್ನನ್ನು ಹಿಂದಕ್ಕೆ ಸರಿಸುವ ಯಾವುದೇ ರಾಜಕೀಯ ನಾಯಕರು ಹುಟ್ಟಿಲ್ಲ ಅಂತ ನಾನು ಹೇಳಿದ್ದೇನೆ. ಈಗೂ ಕೂಡ ಯಾವುದೇ ರಾಜಕೀಯ ನಾಯಕರ ಒತ್ತಡಕ್ಕಾಗಿ ನಾನು ಹಿಂದಕ್ಕೆ ತೆಗೆದುಕೊಂಡಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳೋದು ಅಂತಂದರೆ, ಯಾವುದೇ ರಾಜಕೀಯ ನಾಯಕರ ಒತ್ತಡಕ್ಕೆ ನಾನು ಹಿಂದೂ ಮನದಿಲ್ಲ, ಈಗೂ ಮನದಿಲ್ಲ, ಮುಂದೂ ಮನೆಯೋದಿಲ್ಲ. ನಾಮಪತ್ರ ವಾಪಸ್ ಬಂದಾಗ ಸಿದ್ದರಾಮಯ್ಯ ಶಿವಮೊಗ್ಗದಾಗ ಹೇಳಿದ್ದಾರೆ, ನಾ ಮಾತಾಡಿದ್ರೆ ಸ್ವಾಮಿ ತಗೋತಾರ ಅಂತ ಹೇಳಿ. ಅಲ್ಲ, ಅವ್ರು ಮಾತಾಡಿದ್ದಕ್ಕೆ ನೋಡ್ರಿ, ಅವ್ರು ಮಾತಾಡಿದ್ದಕ್ಕೆ ನಾವು ಅವ್ರು ಅನ್ಬೋದು, ಯಾರಾದರೂ ಅನ್ಬೋದು, ನಾ ಹೇಳಿದ್ದಕ್ಕೆ ತೆಗದಾರ ಅಂತೇಳಿ ಇವರು ಅನ್ಬೋದು. ಈಗ ಈ BJP ಪಕ್ಷದವರು ಕೂಡ ನಮ್ಮನ್ನು ಸಂಪರ್ಕ ಮಾಡಿ ಹೋಗ್ಯಾರ, ನಾ ಹೇಳಿದ್ದಕ್ಕೆ ತಗೊಂಡ್ರು ಅಂತ ಅವರು ಅನ್ಬೋದು. ಯಾರು ಏನಾದರೂ ಅನ್ಕೋಬಹುದು, ಆದ್ರೆ ನನ್ನ ನಿಲುವು ಏನೈತೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯ. ಹೌದು, ನಾ ಹೇಳಿರ್ತಕ್ಕಂಥದ್ದು ಮೊದಲಿಂದ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಹೋರಾಟಕ್ಕೆ ಇಳಿದಿದ್ದೇನೆ, ಆ ಹೋರಾಟ ಅಚಲವಾಗಿರ್ತದೆ. ಧರ್ಮಯುದ್ಧದ ನೇತೃತ್ವದಿಂದ ನಾ ಹಿಂದಕ್ಕೆ ಸರಿತಾ ಇಲ್ಲ. ಧರ್ಮಯುದ್ಧದಲ್ಲಿ ಸದಾಕಾಲ ಮುಂದುವರಿತೇನೆ. ಇದು ಒಂದೇ ಸಂದರ್ಭದಲ್ಲಿ ಅಲ್ಲ, ಇದು ಒಂದೇ ಸಂದರ್ಭದಲ್ಲಿ ಅಲ್ಲ, ಬರುವ ದಿನಮಾನದಲ್ಲಿ ಯಾವುದೇ ಕಾಲಕ್ಕೂ ನನ್ನ ಧರ್ಮಯುದ್ಧ ಸದಾಕಾಲ ಮುಂದುವರೆದಿರ್ತದೆ. ಎಲ್ಲೇ ಅನ್ಯಾಯಗಳು ನಡೆದ್ರೂ ಕೂಡ, ಎಲ್ಲೇ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಶಾಂತಿ ಕಲುಷಿತತೆ ಬಂದಂಥ ಸಂದರ್ಭದಲ್ಲಿ ನನ್ನ ಹೋರಾಟ ಸದಾಕಾಲ ಮುಂದುವರೆದಿರ್ತದೆ. ಅಲ್ಲ, ನೀವು ಮೂರು ಮಂದಿ ಕೇಳಿದ್ರೆ ನನಗೇನು ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾನು ಹೇಳಿದೆ ನಿಮಗೆ, ಧರ್ಮಯುದ್ಧ ನಂದು ಯಾವುದಕ್ಕಾಗಿ ಅನ್ನುವಂಥದ್ದನ್ನು ಕೂಡ ಕ್ಲಿಯರ್ ಮಾಡಿದ್ದೇನೆ. ಧರ್ಮಯುದ್ಧ ಏನು, ಅದರ ಉದ್ದೇಶಗಳೇನು, ಯಾಕೆ ಅನ್ನುವಂಥದ್ದನ್ನು ಸಾಕಷ್ಟು ಹೇಳಿಬಿಟ್ಟಿದ್ದೇನೆ. ಹೇಳಿದ ವಿಚಾರಗಳನ್ನು ಮರಳಿ ಹೇಳುವುದರಲ್ಲಿ ಅರ್ಥ ಇಲ್ಲ. ಆದರೆ ಮುಂದಿನ ಯೋಜನೆಗಳು ಏನು ಅನ್ನುವಂಥದ್ದಕ್ಕೆ ನಾನು ನಾಳೆ ಅದಕ್ಕೆ ಸಂಬಂಧಪಟ್ಟ ರೂಪರೇಷೆಗಳನ್ನು ಹಾಕ್ಕೊಂಡು ಅದಕ್ಕೆ ಏನೇನು ಪ್ರಯೋಗಗಳನ್ನು ಮಾಡಬೇಕು ಮಾಡ್ತೀನಿ. ನಾನು ಅದನ್ನು ಹೇಳಿದ್ನಲ್ಲಿ, ಈಗ ಬಾಯಿ ಕಟ್ಟಿ ಹಾಕಿಲ್ಲ ಯಾರು. ಒಂದು ನಿಮಿಷ, ನನ್ನ ಬಾಯಿಯನ್ನು ಕಟ್ಟಿ ಹಾಕಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಿಂದೂ ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀನಿ, ಈಗೂ ಕೂಡ ಹೋರಾಟದಲ್ಲಿ ಇದ್ದೀನಿ, ಮುಂದೂ ಕೂಡ ಹೋರಾಟದಲ್ಲಿ ಇರ್ತೀನಿ. ನಾನು ಬಾಯಿ ಕಟ್ಟಿ ಹಾಕೋದು ಪ್ರಶ್ನೆ ಬಂದಿಲ್ಲ. ಈಗ ಬಾಯಿ ಕಟ್ಟಿ